ಹ್ಮ್. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಒಂದು ಹೈ ವೋಲ್ಟೇಜ್ IPL ಪಂದ್ಯ ನಡೀತಾ ಇದೆ ಅಂದ್ರೆ ಸಾಕು, ಇಡೀ ಸಿಟಿನೇ ಒಂಥರ ಹಬ್ಬದ ಮೂಡ್ಗೋಗಿರುತ್ತಲ್ವಾ? ಹೌದು, ಖಂಡಿತ. ಎಲ್ಲಿ ನೋಡಿದ್ರೂ ಆ ಕೆಂಪು ಬಣ್ಣದ ಜರ್ಸಿಗಳು, ಕಿವಿಗೆ ಅಪ್ಪಳಿಸುವ ಆ ಆರ್.ಸಿ.ಬಿ ಘೋಷಣೆಗಳು. ಎಕ್ಸಾಕ್ಟ್ಲಿ. ಆ ಆಟನ ಕಣ್ಣಾರೆ ನೋಡ್ಬೇಕು, ಆ ಸ್ಟೇಡಿಯಂನ ರೋಮಾಂಚನನ ಅನುಭವಿಸ್ಬೇಕು ಅಂತ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಆಸೆ ಇದ್ದೇ ಇರುತ್ತೆ. ಅದಕ್ಕಾಗಿ ಆನ್ಲೈನ್ನಲ್ಲಿ ಟಿಕೆಟ್ ವಿಂಡೋ ಓಪನ್ ಆಗೋ ಟೈಮಿಗೆ ಸರಿಯಾಗಿ ಆ ಲ್ಯಾಪ್ಟಾಪ್ ಮುಂದೆ ಕೂತು ಪೇಜ್ ರಿಫ್ರೆಶ್ ಮಾಡ್ತಾ ನಾವೆಲ್ಲ ಕಾಯ್ತಿರ್ತೀವಿ. ನಿಜ. ಕೈಯಲ್ಲಿ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ರೆಡಿ ಇರ್ತಾರೆ ಜನ. ಹೌದು. ಆದ್ರೆ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಲಾಗಿನ್ ಆದ್ರೂ ಕೇವಲ 2 ನಿಮಿಷದಲ್ಲಿ ಸ್ಕ್ರೀನ್ ಮೇಲೆ ಸೋಲ್ಡ್ ಔಟ್ ಅನ್ನೋ ಒಂದು ಮೆಸೇಜ್ ಬರುತ್ತೆ. ಅಷ್ಟು ಸಾವಿರ ಟಿಕೆಟ್ಗಳು ಕಣ್ಣು ಮುಚ್ಚಿ ತೆರೆಯುವಷ್ಟ್ರನೇ ಎಲ್ಲಿ ಮಾಯವಾಯ್ತು? ಈ ಪ್ರಶ್ನೆ ಟಿಕೆಟ್ ಸಿಗದ ಪ್ರತಿಯೊಬ್ಬರಿಗೂ ಕಾಡೇ ಕಾಡುತ್ತೆ. ಇದು ಬರೀ ಡಿಮ್ಯಾಂಡ್ ಜಾಸ್ತಿ ಇದೆ ಅನ್ನೋ ವಿಚಾರ ಅಲ್ಲ. ಕರೆಕ್ಟ್. ಇವತ್ತು ನಮ್ಮ ಮುಂದಿರೋ ಮಾಹಿತಿ ಈ ಸೋಲ್ಡ್ ಔಟ್ ಬೋರ್ಡ್ ಹಿಂದಿರೋ ಒಂದು ದೊಡ್ಡ ಸ್ಕ್ಯಾಮ್ ಅನ್ನ ಬಿಡಿಸಿಡುತ್ತೆ. ಏಪ್ರಿಲ್ 19, 2026ರಂದು ಬೆಂಗಳೂರಿನ ಸಿಸಿಬಿ ಪೊಲೀಸರು ಭೇದಿಸಿದ ಟಿಕೆಟ್ ದಂಧೆಯ ರಿಪೋರ್ಟ್ ಇದು. ಇದನ್ನ ಡೀಟೇಲ್ ಆಗಿ ಬಿಡಿಸಿ ನೋಡೋಣ ಬನ್ನಿ. ಖಂಡಿತ. ಈ ರಿಪೋರ್ಟ್ ಪ್ರಕಾರ ಇದು ಕೇವಲ ಟಿಕೆಟ್ ಬ್ಲಾಕ್ ಮಾಡಿರೋ ವಿಷಯ ಅಲ್ಲ. ವ್ಯವಸ್ಥೆ ಒಳಗೆ ಕೂತು ಅಭಿಮಾನಿಗಳ ಎಮೋಷನ್ಸ್ ಜೊತೆ ಆಟ ಆಡಿ ವ್ಯವಸ್ಥಿತವಾಗಿ ಮಾಡಿರೋ ಹೈಜಾಕ್ ಇದು. ನನ್ಗೊಂದು ಅರ್ಥ ಆಗ್ತಿಲ್ಲ. ಈಗ ನಾವ್ ಯಾವುದೋ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾದ ಫಸ್ಟ್ ಶೋ ನೋಡೋಕೆ ಆ ಥಿಯೇಟರ್ ಮುಂದೆ ಬೆಳಗಿನ ಜಾವದಿಂದ ಕ್ಯೂ ನಿಂತಿರ್ತೀವಿ ಅಂತ ಇಟ್ಕೊಳ್ಳಿ. ಕೌಂಟರ್ ಓಪನ್ ಆದ ತಕ್ಷಣವೇ ಟಿಕೆಟ್ ಇಲ್ಲ ಅಂತ ಬೋರ್ಡ್ ಹಾಕ್ತಾರೆ. ಹೌದು, ಹಾಕ್ತಾರೆ. ಆದ್ರೆ ನಾವು ಒಳಗೋಗಿ ನೋಡಿದ್ರೆ ಆ ಥಿಯೇಟರ್ ಪೂರ್ತಿ ಖಾಲಿ ಇರುತ್ತೆ. ಯಾಕಂದ್ರೆ ಟಿಕೆಟ್ಗಳೆಲ್ಲವೂ ಹಿಂದಿನ ಬಾಗಿಲಿನಿಂದ ದುಪ್ಪಟ್ಟು ಬೆಲೆಗೆ ಮಾರಾಟ ಆಗಿರುತ್ತೆ. ಈ ಕ್ರಿಕೆಟ್ ಟಿಕೆಟ್ ವಿಚಾರದಲ್ಲೂ ಆಗಿರೋದು ಎಕ್ಸಾಕ್ಟ್ಲಿ ಇದೆ ಅಲ್ವಾ? ಹೋಲಿಕೆ ಕೇಳಕ್ಕೆ ಚೆನ್ನಾಗಿದೆ. ಆದರೆ ವಾಸ್ತವ ಇನ್ನೂ ಕರಾಳವಾಗಿದೆ ಅಂತ ಹೇಳ್ಬೋದು. ಸಿನಿಮಾ ಥಿಯೇಟರ್ನಲ್ಲಿ ಕನಿಷ್ಠ ಹೊರಗಿನವರು ಬಂದು ಬ್ಲಾಕ್ ಮಾಡ್ತಾರೆ. ಆದ್ರೆ ಇಲ್ಲಿ ಆ ಹಿಂದಿನ ಬಾಗಿಲು ತೆಗೆದವರು ಹೊರಗಿನವರೇ ಅಲ್ಲ. ಅಂದ್ರೆ ಒಳಗಿನವರೇ ಮಾಡಿರೋದಾ? ಹೌದು. ಆ ಕ್ರೀಡಾಭಿಮಾನಿಗಳ ಹಿತ ಕಾಪಾಡಬೇಕಾದವರೇ ಈ ಬಾಗಿಲನ್ನು ತೆಗೆದಿದ್ದಾರೆ. ಸಿಸಿಬಿ ತನಿಖೆಯಲ್ಲಿ ಬಯಲಾಗಿರೋ ಪ್ರಕಾರ ಈ ಇಡೀ ಸ್ಕ್ಯಾಮ್ನ ಮಾಸ್ಟರ್ ಮೈಂಡ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಂದ್ರೆ KCA. ಕರೆಕ್ಟ್. KCA ಸದಸ್ಯನಾದ ಗಣೇಶ್ ಹರಿಕೇಶ್ ಅನ್ನೋ ವ್ಯಕ್ತಿ. ವಾವ್! KCA ಸದಸ್ಯನೇ ಈ ದಂಧೆ ಮಾಡ್ತಿದ್ದಾನಾ? ಇದು ನಿಜಕ್ಕೂ ಆಘಾತಕಾರಿ. ಹೌದು. ಇದೊಂದು ರೀತಿಯಲ್ಲಿ ಆ ಬ್ಯಾಂಕಿನ ಭದ್ರತೆ ನೋಡಿಕೊಳ್ಬೇಕಾದ ಸೆಕ್ಯೂರಿಟಿ ಗಾರ್ಡ್ ತಾನೇ ಆ ಲಾಕರ್ಗೆ ಕನ್ನ ಹಾಕದ ಹಾಗೆ. ಇವನ ಮೇಲೆ ಈಗ FIR ಕೂಡ ದಾಖಲಾಗಿದೆ. ಓ ಸರಿ. ಆದ್ರೆ ನನಗಿಲ್ಲೊಂದು ಲಾಜಿಕಲ್ ಡೌಟ್ ಇದೆ. ಆನ್ಲೈನ್ ಟಿಕೆಟ್ ಬುಕಿಂಗ್ ಸಿಸ್ಟಮ್ ಅಂದ್ರೆ ಅದಕ್ಕೊಂದು ಅಲ್ಗೋರಿದಮ್ ಅಂತ ಇರುತ್ತಲ್ವಾ? ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಲಾಗಿನ್ ಆಗಿ ಒಂದು 10 ಟಿಕೆಟ್ ಕೇಳಿದ್ರೆ ಆ ಸಿಸ್ಟಮ್ ನನ್ನ ಬ್ಲಾಕ್ ಮಾಡುತ್ತಾ? ಖಂಡಿತ ಮಾಡುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 2 ಅಥವಾ 4 ಟಿಕೆಟ್ ಬುಕ್ ಮಾಡಬಹುದು. ಹೌದು. ಹಾಗಿದ್ದಾಗ ಈ ಗಣೇಶ್ ಹರಿಕೇಶ್ ಒಬ್ಬನೇ ಸಾವಿರಾರು ಟಿಕೆಟ್ಗಳನ್ನ ಒಟ್ಟಿಗೆ ಬುಕ್ ಮಾಡಕ್ ಹೇಗ್ ಸಾಧ್ಯವಾಯ್ತು? ಇದೇನು ಸಿಸ್ಟಮ್ ಹ್ಯಾಕ್ ಮಾಡಿದ್ರಾ ಇವರು? ಇಲ್ಲಿ ಗಮನಿಸಬೇಕಾದ ಕುತೂಹಲಕಾರಿ ಸಂಗತಿ ಏನಂದ್ರೆ ಇದು ಹ್ಯಾಕಿಂಗ್ ಅಲ್ಲ. ಇದನ್ನ ಸಿಸ್ಟಮ್ ಬೈಪಾಸ್ ಅಂತ ಕರೀತಾರೆ. ಸಿಸ್ಟಮ್ ಬೈಪಾಸ್? ಹೌದು. ಆ ವ್ಯವಸ್ಥೆಯೊಳಗೆ ಇರುವರಿಗೆ ಅದರ ಸಣ್ಣಪುಟ್ಟ ಲೋಪದೋಷಗಳು ಅಂದ್ರೆ ಲೂಪ್ ಹೋಲ್ಸ್ ಗೊತ್ತಿರುತ್ತೆ. ಆನ್ಲೈನ್ ಸಿಸ್ಟಮ್ಗಳಲ್ಲಿ ಸಾಮಾನ್ಯ ಜನರಿಗೆ ಒಂದು ರೂಲ್ ಇದ್ರೆ, ಕಾರ್ಪೊರೇಟ್ ಕಂಪನಿಗಳಿಗೆ ಅಥವಾ ಸ್ಪಾನ್ಸರ್ಗಳಿಗೆ ಅಂತಲೇ ಒಂದು VIP ಲೇನ್ ಇರುತ್ತೆ. ಓಕೆ, ಅಂದ್ರೆ ಬಲ್ಕ್ ಬುಕ್ಕಿಂಗ್ಗೆ ಅವಕಾಶ ಇರುತ್ತೆ. ಕರೆಕ್ಟ್. ಈ ಆರೋಪಿಗಳು ಅದೇ ಲೂಪ್ ಹೋಲ್ ಅನ್ನು ಬಳಸಿಕೊಂಡಿದ್ದು. ಹರಿಕೇಶ್ ಏನ್ ಮಾಡದ ಅಂದ್ರೆ ಸ್ವಸ್ತಿಕ್ ಹೆವಿ ಇಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರಿಯಲ್ ಆಟೋಮೋಟಿವ್. ಬಾಪ್ರೆ, ಎಷ್ಟೊಂದು ದೊಡ್ಡ ಹೆಸರು. ಹೌದು. ಮತ್ತೆ ಇನ್ನೊಂದು ಧರಣಿ ಕಂಪ್ಯೂಟರ್ಸ್. ಈ 2 ಖಾಸಗಿ ಕಂಪನಿಗಳ ಹೆಸರಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಟಿಕೆಟ್ಗಳನ್ನು ಬುಕ್ ಮಾಡ್ದ. ಸಿಸ್ಟಮ್ಗೆ ಇದು ಒಬ್ಬ ವ್ಯಕ್ತಿ ಮಾಡ್ತಿರೋ ಬುಕಿಂಗ್ ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ಆ ಸಿಸ್ಟಮ್ ಇದನ್ನ ಯಾವುದೋ ದೊಡ್ಡ ಕಾರ್ಪೊರೇಟ್ ಕಂಪನಿ ತಮ್ಮ ಉದ್ಯೋಗಿಗಳಿಗೆ ಟಿಕೆಟ್ ಕೊಡ್ತಾ ಇದೆ ಅಂತ ಭಾವಿಸ್ತು. ಎಕ್ಸಾಕ್ಟ್ಲಿ. ಆನ್ಲೈನ್ ಸಿಸ್ಟಮ್ ಕಾರ್ಪೊರೇಟ್ ಖರೀದಿದಾರರನ್ನ ಬಹಳ ಸುಲಭವಾಗಿ ನಂಬಿಬಿಡುತ್ತೆ. ಇಲ್ಲಿ ವಿಚಾರ ಇನ್ನೂ ರೋಚಕವಾಗ್ತಾ ಇದೆ. ಇದು ಒಂಥರ ಕಾರ್ಪೊರೇಟ್ ಮುಖವಾಡ ಹಾಕೊಂಡು ಹಾಗಾಯ್ತು. ಇದನ್ನ ಪ್ರಕೃತಿಯಲ್ಲಿ ಕಾಮೋಫ್ಲಾಜ್ ಅಂತಾರಲ್ಲ, ಆ ಥರ. ಹೌದು, ಸರಿಯಾಗಿ ಹೇಳಿದ್ರಿ. ಒಬ್ಬನೇ ವ್ಯಕ್ತಿ 1000 ಟಿಕೆಟ್ ಕೇಳಿದ್ರೆ ಸಿಸ್ಟಮ್ ರೆಡ್ ಫ್ಲಾಗ್ ತೋರಿಸುತ್ತೆ. ಅದೇ ಒಂದು ಹೆವಿ ಇಂಜಿನಿಯರಿಂಗ್ ಕಂಪನಿಯ ಹೆಸರಿನಲ್ಲಿ ಹೋದ್ರೆ ಅದು ಕಾರ್ಪೊರೇಟ್ ಪ್ರವಾಸದಂತೆ ಕಾಣುತ್ತೆ. ಇದು ಡಿಜಿಟಲ್ ಕಳ್ಳತನದ ಹೊಸ ರೂಪನೇ ಸರಿ. ನಿಜ. ಆದ್ರೆ ಹೀಗೆ ಸಾವಿರಾರು ಟಿಕೆಟ್ ಬುಕ್ ಮಾಡಿ ಒಟ್ಟುಗೂಡಿಸಿ ಇಟ್ಕೊಳ್ಳೋದ್ರಿಂದ ಇವರಿಗಾಗುವ ಲಾಭ ಆದ್ರೂ ಏನು? ಮ್ಯಾಚ್ ಶುರುವಾಗೋಕಿನ್ನೂ ಟೈಮ್ ಇರುತ್ತಲ್ಲ. ಅಲ್ಲಿಯೇ ಇರೋದು ಈ ದಂಧೆಯ ಅಸಲಿ ಬಿಸ್ನೆಸ್ ಮಾಡೆಲ್. ಇದನ್ನ ಎಕನಾಮಿಕ್ಸ್ ಆಫ್ ಹೋಲ್ಡಿಂಗ್ ಅಂತಾರೆ. ಅಂದ್ರೆ ಕೃತಕ ಅಭಾವ ಸೃಷ್ಟಿ ಮಾಡೋದು. ಹೌದು.
ನೈಜ ಅಭಿಮಾನಿಗಳಿಗೆ ಸಿಗಬೇಕಾದ ಟಿಕೆಟ್ಗಳನ್ನ ಹೀಗೆ ಕೃತಕವಾಗಿ ತಡೆಹಿಡಿಯೋದ್ರಿಂದ ಏನಾಗುತ್ತೆ? ಆನ್ಲೈನಲ್ಲಿ ಜನ ಲಾಗಿನ್ ಆದಾಗ ಅವರಿಗೆ ಬರೀ ಸೋಲ್ಡ್ ಔಟ್ ಅಂತ ಮಾತ್ರ ಕಾಣುತ್ತೆ. ಜನರಲ್ಲಿ ಒಂದ್ ರೀತಿಯ ಪ್ಯಾನಿಕ್ ಶುರುವಾಗುತ್ತೆ. ಕರೆಕ್ಟ್. ಅಯ್ಯೋ, ಟಿಕೆಟ್ ಸಿಗ್ಲಿಲ್ವಲ್ಲ, ಹೇಗಾದ್ರೂ ಮಾಡಿ ಮ್ಯಾಚ್ ನೋಡ್ಲೇಬೇಕು ಅನ್ನೋ ಒಂದು ಫಿಯರ್ ಹುಟ್ಕೊಳ್ಳುತ್ತೆ. ಡಿಮ್ಯಾಂಡ್ ಆಕಾಶ ಮುಟ್ಟುತ್ತೆ, ಆದ್ರೆ ಸಪ್ಲೈ ಝೀರೋ ಇರುತ್ತೆ. ಆಗ ಕಾಳಸಂತೆಯಲ್ಲಿ ಬೇಡಿಕೆ ಸ್ಫೋಟಗೊಳ್ಳುತ್ತೆ. ಎಕ್ಸಾಕ್ಟ್ಲಿ. ಆಗ ಈ ಬ್ಲಾಕ್ ಮಾಡಿದ ಟಿಕೆಟ್ಗಳನ್ನ ಹೊರಗಡೆ ತಂದು ಸಾವಿರಾರು ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಾರೆ. ಜನ ಎಮೋಷನಲ್ ಆಗಿ ಅಷ್ಟು ದುಡ್ಡು ಕೊಡೋಕೆ ರೆಡಿ ಇರ್ತಾರೆ. ಇವರು ಆ ಎಮೋಷನ್ನ ಕ್ಯಾಶ್ ಮಾಡ್ಕೋತಾರೆ. ಆದ್ರೆ ಇಲ್ಲೊಂದು ಬಹುದೊಡ್ಡ ಲಾಜಿಕಲ್ ಪ್ರಶ್ನೆ ಬರುತ್ತೆ. ಹೇಳಿ. ಈಗ ಡಿಜಿಟಲ್ ಆಗಿ ಟಿಕೆಟ್ ಬುಕ್ ಮಾಡಿದ್ರು, ಕೃತಕ ಅಭಾವ ಸೃಷ್ಟಿ ಮಾಡಿದ್ರು, ಇದೆಲ್ಲ ಸರಿ. ಆದ್ರೆ ಈ ಡಿಜಿಟಲ್ ಟಿಕೆಟ್ಗಳನ್ನ ಫಿಸಿಕಲ್ ಆಗಿ ಅಂದ್ರೆ ಮುದ್ರಿತ ಟಿಕೆಟ್ಗಳ ರೂಪದಲ್ಲಿ ಮೈದಾನದ ಹೊರಗೆ ತಂದು ಬ್ಲ್ಯಾಕ್ನಲ್ಲಿ ಮಾರೋದು ಹೇಗೆ? ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲದಕ್ಕೂ QR ಕೋಡ್ ಇರುತ್ತೆ. ಆಪ್ಗಳಲ್ಲೇ ಟಿಕೆಟ್ ಟ್ರಾನ್ಸ್ಫರ್ ಆಗತ್ತೆ. ಫಿಸಿಕಲ್ ಟಿಕೆಟ್ಗಳನ್ನ ಹೊರಗೆ ತರೋದು ಯಾರು? ಮೈದಾನದೊಳಗೆ ಒಂದು ವಿತರಣಾ ಜಾಲ ಬೇಕಿತ್ತಲ್ವಾ ಇದಕ್ಕೆ? ಆ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಡಿಜಿಟಲ್ ಟಿಕೆಟ್ಗಳನ್ನ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರೋದು ಕಷ್ಟ. ಡಿಜಿಟಲ್ ಆಪ್ ಮೂಲಕ ಟ್ರಾನ್ಸ್ಫರ್ ಮಾಡಿದ್ರೆ ಅದಕ್ಕೊಂದು ಡಿಜಿಟಲ್ ಫುಟ್ ಪ್ರಿಂಟ್ ಉಳಿಯುತ್ತೆ. ಹೌದು, ಯಾರು ಯಾರಿಗೆ ಕಳಿಸ್ರು ಅಂತ ಟ್ರ್ಯಾಕ್ ಆಗತ್ತೆ. ಕರೆಕ್ಟ್. ಅದಕ್ಕೆ ಇವರು ಆ ಡಿಜಿಟಲ್ ಬುಕಿಂಗ್ ಅನ್ನ ಫಿಸಿಕಲ್ ಟಿಕೆಟ್ಗಳಾಗಿ ಪ್ರಿಂಟ್ ಮಾಡಿಸ್ಕೋತಾರೆ. ಫಿಸಿಕಲ್ ಟಿಕೆಟ್ ಆದ್ರೆ ಕ್ಯಾಶ್ ಕೊಟ್ಟು ಕೈಯಿಂದ ಕೈಗೆ ಬದಲಾಯಿಸಬಹುದು, ಯಾವುದೇ ಸಾಕ್ಷಿ ಇರೋದಿಲ್ಲ. ಓಕೆ, ಆದ್ರೆ ಆ ಪ್ರಿಂಟ್ ಆದ ಟಿಕೆಟ್ಗಳನ್ನ ಸ್ಟೇಡಿಯಂನಿಂದ ಹೊರಗೆ ತಂದದ್ಯಾರು? ಇದನ್ನೇ ಸಿಸಿಬಿ ಬಹಳ ಜಾಣ್ಮೆಯಿಂದ ಭೇದಿಸಿದ್ದು. ಆ ಗ್ರೌಂಡ್ ಲೆವೆಲ್ ಡೆಲಿವರಿ ಬಾಯ್ ಬೇರಾರೂ ಅಲ್ಲ, ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿದ್ದ ಚಂದ್ರಶೇಖರ್ ಅನ್ನೋ ವ್ಯಕ್ತಿ. ವಾಟ್? ಕ್ಯಾಂಟೀನ್ ಕೆಲ್ಸಗಾರನಾ? ಹೌದು. ಇವನ ಬಂಧನದ ಮೂಲಕವೇ ಆ KCA ಸದಸ್ಯನ ಕೈವಾಡ ಇರುವೊಂದು ಬೆಳಕಿಗೆ ಬಂದಿದ್ದು. ಇದಂತೂ ದೊಡ್ಡ ವಿಪರ್ಯಾಸ. ಅಂದ್ರೆ ಮೈದಾನದ ಒಳಗೆ ಪ್ರೇಕ್ಷಕರಿಗೆ ಊಟ ತಿಂಡಿ ಬಡಿಸಬೇಕಾದ ಕ್ಯಾಂಟೀನ್ ಸಿಬ್ಬಂದಿಯೇ ಹೊರಗಡೆ ಅದೇ ಅಭಿಮಾನಿಗಳ ಜೇಬಿಗೆ ಕತ್ರಿ ಹಾಕೋ ಏಜೆಂಟಾಗಿ ಕೆಲಸ ಮಾಡ್ತಿದ್ದ ಅಂದ್ರೆ ಇದು ಆಘಾತಕಾರಿ. ಇದನ್ನ ಸ್ವಲ್ಪ ವಿಸ್ತಾರವಾದ ಚಿತ್ರಣಕ್ಕೆ ಜೋಡಿಸಿ ನೋಡುವುದಾದರೆ, ಯಾವುದೇ ಒಂದು ಬೃಹತ್ ಅಕ್ರಮ ಜಾಲ ಯಶಸ್ವಿಯಾಗಬೇಕು ಅಂದ್ರೆ ಮೇಲ್ಮಟ್ಟದಲ್ಲಿ ಪ್ಲಾನ್ ಮಾಡೋಕೆ ಒಂದು ಬ್ರೈನ್ ಬೇಕು ಮತ್ತು ಕೆಳಮಟ್ಟದಲ್ಲಿ ಕೆಲಸ ಮಾಡೋಕೆ ಒಬ್ಬ ಕೆಲಸಗಾರ ಬೇಕು. ಅಂದ್ರೆ ಆ ಹರಿಕೇಶ್ ಅನ್ನೋನು ಬ್ರೈನ್, ಈ ಚಂದ್ರಶೇಖರ್ ಅನ್ನೋನು ಕೆಲಸಗಾರ. ಎಕ್ಸಾಕ್ಟ್ಲಿ. ಇವರಿಬ್ಬರ ಹೊಂದಾಣಿಕೆ ಬಹಳ ನಿಖರವಾಗಿತ್ತು. ಕ್ಯಾಂಟೀನ್ ಸಿಬ್ಬಂದಿ ಅಂದ್ರೆ ಅವರಿಗೆ ಸ್ಟೇಡಿಯಂನ ಒಳಗೆ ಎಲ್ಲಿ ಬೇಕಾದ್ರೂ ಓಡಾಡೋ ಆಕ್ಸೆಸ್ ಇರುತ್ತೆ. ಹೌದು, ಅವರನ್ನ ಸೆಕ್ಯೂರಿಟಿ ಗಾರ್ಡ್ಗಳು ಪದೇ ಪದೇ ಚೆಕ್ ಮಾಡಲ್ಲ. ಆ ಸ್ವಾತಂತ್ರ್ಯವನ್ನೇ ಇವರು ಬಂಡವಾಳ ಮಾಡ್ಕೊಂಡ್ರು ಅನ್ಸುತ್ತೆ. ನಿಜ. ಆ ಪ್ರಿಂಟ್ ಆದ ಸಾವಿರಾರು ಟಿಕೆಟ್ಗಳನ್ನ ಈ ಚಂದ್ರಶೇಖರ್ ತನ್ನ ಕ್ಯಾಂಟೀನ್ ಬಾಕ್ಸ್ಗಳಲ್ಲಿ ಬಚ್ಚಿಟ್ಕೊಂಡು ಹೊರಗೆ ತರ್ತಿದ್ದ. ಬಾಪರೆ, ಇದೊಂದು ಪರ್ಫೆಕ್ಟ್ ಸಪ್ಲೈ ಚೈನ್. ಒಳಗಿಂದ ಟಿಕೆಟ್ ಹೈಜಾಕ್ ಮಾಡೋಕೆ ಒಬ್ಬ ಪ್ರಭಾವಿ ವ್ಯಕ್ತಿ, ಅದನ್ನ ಹೊರಗೆ ಸಾಗ್ಸೋಕೆ ಯಾರ ಕಣ್ಣಿಗೂ ಬೀಳ್ದ ಒಬ್ಬ ಕ್ಯಾಂಟೀನ್ ಬಾಯ್. ಹೌದು. ಆದ್ರೆ ಈ ಕಥೆ ಕೇಳ್ತಾ ಇದ್ರೆ ನನ್ಗೊಂದು ಕಟ್ಟು ಪ್ರಶ್ನೆ ಕಾಡ್ತಾ ಇದೆ. KSCA ಸದಸ್ಯ ಮತ್ತು ಕ್ಯಾಂಟೀನ್ ಸಿಬ್ಬಂದಿಯ ಕಳ್ಳಾಟವನ್ನೇನೋ ಸಿಸಿಬಿ ಹಿಡೀತು, ಅದು ಸರಿ. ಆದ್ರೆ ಅಧಿಕೃತವಾಗಿ ಟಿಕೆಟ್ ವಿತರಣೆಯ ಉಸ್ತುವಾರಿ ಹೊತ್ತಿದ್ದ ಒಂದು ಬೃಹತ್ ಸಂಸ್ಥೆ ಇತ್ತಲ್ವಾ, ಅದೇನ್ ಮಾಡ್ತಾ ಇತ್ತು? RCB ತಂಡದ ಟಿಕೆಟ್ ನಿರ್ವಹಣೆ ಮಾಡ್ತಿದ್ದ DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ಸ್. ಇದು ಬಹಳ ವ್ಯಾಲಿಡ್ ಪಾಯಿಂಟ್. ಮತ್ತು ಸಿಸಿಬಿ ಕೂಡ ಇದೇ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದೆ. ಈಗಾಗಲೇ DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ಸ್ಗೆ ಸಿಸಿಬಿ ನೋಟಿಸ್ ಕೂಡ ನೀಡಿದೆ. ಖಂಡಿತ ಕೊಡ್ಲೇಬೇಕು. ಒಬ್ಬ ವ್ಯಕ್ತಿ ಬೇರೆ ಬೇರೆ ಕಂಪನಿಗಳ ಹೆಸರಿನಲ್ಲಿ ಇಷ್ಟೊಂದು ಟಿಕೆಟ್ ಪಡೆಯುವಾಗ ಈ ಸಂಸ್ಥೆ ಯಾಕೆ ಮೌನವಾಗಿತ್ತು? ಅದೇ ಅಂತಾರಾಷ್ಟ್ರೀಯ ಮಟ್ಟದ ಇವೆಂಟ್ಗಳನ್ನ ಮ್ಯಾನೇಜ್ ಮಾಡೋ ಇಂಥ ದೊಡ್ಡ ಸಂಸ್ಥೆಗಳ ಸಾಫ್ಟ್ವೇರ್ಗಳು ತುಂಬಾ ಅಡ್ವಾನ್ಸ್ಡ್ ಆಗಿರ್ತವೆ. ಒಂದೇ IP ಅಡ್ರೆಸ್ನಿಂದ ಬುಕ್ ಆದ್ರೆ ಆಟೋಮ್ಯಾಟಿಕ್ ಆಗಿ ಅಲರ್ಟ್ ಬರಬೇಕಿತ್ತು. ಹಾಗಾದ್ರೆ ಇದನ್ನೆಲ್ಲ ನಾವು ಹೇಗೆ ಅರ್ಥೈಸ್ಕೊಳ್ಬೇಕು? ಇದು ಕೇವಲ ಸಾಫ್ಟ್ವೇರ್ನ ತಾಂತ್ರಿಕ ಲೋಪವೇ ಅಥವಾ ಒಳಗಿನವರ ಮೌನ ಸಮ್ಮತಿಯೇ? ಇಷ್ಟು ದೊಡ್ಡ ಮಟ್ಟದ ವಹಿವಾಟು ನಡೆಯುವಾಗ ಒಂದು ಸಂಸ್ಥೆ ಹಾಗೆ ಕಣ್ಮುಚ್ಚಿ ಕೂರಲು ಸಾಧ್ಯವೇ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಇದನ್ನೇ ಸಾಂಸ್ಥಿಕ ಹೊಣೆಗಾರಿಕೆ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಅಕೌಂಟಬಿಲಿಟಿ ಅಂತ ಕರೆಯೋದು. ಹೌದು. DNA ನೆಟ್ವರ್ಕ್ಸ್ನಂತಹ ಸಂಸ್ಥೆಗಳು ಕೇವಲ ಪ್ಲಾಟ್ಫಾರ್ಮ್ ಒದಗಿಸ್ತೀವಿ ಅಂತ ಕೈತೊಳೆದುಕೊಳ್ಳುವಂತಿಲ್ಲ. ಕಾರ್ಪೊರೇಟ್ ಬುಕಿಂಗ್ಸ್ಗಳಿಗೆ ಅಂತ ಇರೋ ಯೂಟ್ನಲ್ಲಿ ಯಾವುದೇ ವೆರಿಫಿಕೇಷನ್ ಇಲ್ಲದೆ ಟಿಕೆಟ್ ರಿಲೀಸ್ ಆಗಿದ್ರೆ ಆ ಸಿಸ್ಟಮ್ನ ಅಲರ್ಟ್ಗಳನ್ನು ಯಾರಾದ್ರೂ ಮ್ಯಾನ್ಯುಯಲ್ ಆಗಿ ಆಫ್ ಮಾಡಿದ್ರಾ? ಅಲ್ವಾ? ಅಲರ್ಟ್ ಬಂದ್ರೂ ಉದ್ದೇಶಪೂರ್ವಕವಾಗಿ ಇಗ್ನೋರ್ ಮಾಡಿದ್ರ ಅನ್ನೋದು ಪ್ರಶ್ನೆ. ಹೌದು.
ಅದಕ್ಕೆ ಸಿಸಿಬಿ ಕೇವಲ ಸಣ್ಣ ಮೀನುಗಳನ್ನು ಮಾತ್ರವಲ್ಲದೆ ಇಡೀ ಟಿಕೆಟ್ ವಿತರಣಾ ವ್ಯವಸ್ಥೆಯನ್ನು ನಿಯಂತ್ರಿಸುವ ದೊಡ್ಡ ಯಂತ್ರದ ಮೇಲೆ ಕಣ್ಣಿಟ್ಟಿರೋದು IPLನ ಪಾರದರ್ಶಕತೆಯ ದೃಷ್ಟಿಯಿಂದ ಬಹಳ ಮುಖ್ಯ. ನಿಜ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಏಪ್ರಿಲ್ 19ರ ಈ ಸಿಸಿಬಿ ಕಾರ್ಯಾಚರಣೆ ಕ್ರೀಡಾ ಜಗತ್ತಿನ ಕರಾಳ ಮುಖವನ್ನ ಬಹಳ ಸ್ಪಷ್ಟವಾಗಿ ಬಯಲು ಮಾಡಿದೆ. ಖಂಡಿತ. ಇದು ಕೇವಲ ಕ್ರಿಕೆಟ್ ಟಿಕೆಟ್ ಸಿಗ್ಲಿಲ್ಲ ಕಳ್ಕೊಂಡ್ವಿ ಅನ್ನೋ ಕಥೆಯಲ್ಲ. ಇದು ಅಭಿಮಾನಿಗಳ ನಿಷ್ಠೆಯನ್ನ ಬಂಡವಾಳವಾಗಿಸ್ಕೊಂಡು ಪ್ರಭಾವಿ ಸದಸ್ಯರು, ಸಿಬ್ಬಂದಿ ಹಾಗೂ ಏಜೆನ್ಸಿಗಳು ಸೇರಿ ನಡೆಸಿದ ಒಂದು ದೊಡ್ಡ ನಂಬಿಕೆ ದ್ರೋಹ. ಹೌದು. ಮತ್ತು ನಾವಿಲ್ಲಿ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು. ಕಾಳಸಂತೆಯಲ್ಲಿ ದುಬಾರಿ ಹಣ ನೀಡಿ ಟಿಕೆಟ್ ಖರೀದಿಸುವ ಮೂಲಕ ಜನರೇ ಇಂಥ ದಂಧೆಗೆ ಪರೋಕ್ಷವಾಗಿ ಪ್ರೋತ್ಸಾಹ ನೀಡಬಾರದು. ಆ ಮಾತು 100ಕ್ಕೆ 100 ಸತ್ಯ. ನಾವು ಎಮೋಷನಲ್ ಆಗಿ ದುಡ್ಡು ಕೊಡೋದನ್ನ ನಿಲ್ಸಿದ್ರೆ ಈ ದಂಧೆ ತಾನಾಗೇ ನಿಲ್ಲುತ್ತೆ. ಆದ್ರೆ ಈ ಇಡೀ ಡೀಪ್ ಡೈವ್ ಮುಗಿಸುವಾಗ ನನ್ನ ತಲೆಯಲ್ಲಿ ಒಂದು ಆತಂಕಕಾರಿ ಪ್ರಶ್ನೆ ಕಾಡ್ತಾ ಇದೆ. ಏನು ಆ ಪ್ರಶ್ನೆ? ನಾವಿಲ್ಲಿ ಕೇವಲ IPL ಟಿಕೆಟ್ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಆದ್ರೆ ಆನ್ಲೈನ್ ಟಿಕೆಟ್ ಬುಕಿಂಗ್ನಂತಹ ಅತ್ಯಾಧುನಿಕ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಒಳಗಿನವರೇ ಈ ರೀತಿ ಕಾರ್ಪೊರೇಟ್ ಮುಖವಾಡ ಹಾಕಿ ಇಷ್ಟು ಸುಲಭವಾಗಿ ಯಾಮಾರಿಸಲು ಸಾಧ್ಯವಿದ್ರೆ, ಹೌದು, ನಾಳೆ ರೈಲ್ವೆ ಟಿಕೆಟ್ಗಳು, ತುರ್ತು ಸಮಯದಲ್ಲಿ ಬೇಕಾಗುವ ಆಸ್ಪತ್ರೆ ಅಪಾಯಿಂಟ್ಮೆಂಟ್ಗಳು ಅಥವಾ ಸರ್ಕಾರದ ಇತರ ಪ್ರಮುಖ ಆನ್ಲೈನ್ ಸೇವೆಗಳು, ಇವುಗಳು ಕೂಡ ಇಂಥದೇ ತಾಂತ್ರಿಕ ಕುತಂತ್ರಗಳಿಗೆ ಬಲಿಯಾಗೋದಿಲ್ಲ ಎಂಬುದಕ್ಕೆ ಏನು ಖಾತ್ರಿ? ನಿಜಕ್ಕೂ ಯೋಚಿಸಬೇಕಾದ ವಿಚಾರ ಇದು. ನಮ್ಮ ಈ ಡಿಜಿಟಲ್ ವ್ಯವಸ್ಥೆಗಳು ನಿಜಕ್ಕೂ ಸಾಮಾನ್ಯ ಜನರಿಗಾಗಿ ಕೆಲಸ ಮಾಡ್ತಿವ್ಯಾ ಅಥವಾ ತಂತ್ರಜ್ಞಾನ ಬಲ್ಲ ಹಿಂದಿನ ಬಾಗಿಲಿನ ಆಕ್ಸೆಸ್ ಇರೋ ಪ್ರಭಾವಿಗಳಿಗಾಗಿ ಮಾತ್ರವೇ? ಈ ಪ್ರಶ್ನೆಯನ್ನ ಕೇಳುಗರ ಯೋಚನೆಗೆ ಬಿಡುತ್ತಾ ಇವತ್ತಿನ ಈ ಡೀಪ್ ಡೈವ್ ಸಂವಾದವನ್ನ ಮುಗಿಸೋಣ.